ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಅಕೌಂಟೆನ್ಸಿ ಸೆಕೆಂಡ್ ಪಿ ಯುದಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದರು. ಅದರಲ್ಲಿ ಸೆಕೆಂಡ್ ಮಾಡೆಲ್ ಪೇಪರಲ್ಲಿರುವಂತಹ 6 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಸಿ ಸೆಕ್ಷನಲ್ಲಿ ಬರುವಂತಹ 22nd ಪ್ರಾಬ್ಲಮ್ ಅಂದರೆ ಫಸ್ಟ್ ಪ್ರಾಬ್ಲಮ್ 6 ಮಾರ್ಕ್ಸಲ್ಲಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ದಟ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಸಿಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೆಡಿಂಗ್ ಹಾಕೋಬೇಕು. ದೆನ್ ಫಾರ್ಮೆಟ್ ಇಸ್ ದೇರ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್. ದೆನ್ ಇದಿಷ್ಟು ಆದಮೇಲೆ ಕ್ವಶನನ್ನು ನೋಡ್ತಾ ಹೋಗಿ. ನೀವು ಕ್ವಶನಲ್ಲೇ ಇದೆ ಏನಂತ ಹೇಳಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟನ್ನು ಕೊಟ್ಟಿದ್ದಾರೆ ಅವರು, ಅದನ್ನೇ ನಾವು ಬ್ಯಾಲೆನ್ಸ್ ಆಗಿ ತೊಗೋಬೇಕು. ಯಾವುದೇ ಅಕೌಂಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡ್ತೇವೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರುಪೀಸ್ 50,000 ಇದೆ, 50,000 ಬರ್ಕೋಬೇಕು. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ನಾವು ತೊಗೋಬೇಕು. ಅಕಾರ್ಡಿಂಗ್ ಟು ದ ಫಾರ್ಮೇಟ್ ಅದು ಯಾವ ಸೈಡ್ ಬರ್ತದೆ, ಡೆಬಿಟ್ ಸೈಡೇ ಬರ್ತದೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದರೆ ಇಂಟ್ರೆಸ್ಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. 10% ಇಂಟ್ರೆಸ್ಟನ್ನು ಹಾಕಬೇಕು. ಯಾವುದ್ರ ಮೇಲೆ, ಕ್ಯಾಪಿಟಲ್ ಮೇಲೆ ಅಂತ ಹೇಳಿದ್ದಾರೆ. ಸೊ 2 ಜನ ಪಾರ್ಟ್ನರ್ಸ್ ಇದ್ದಾರೆ, ರವಿ ಆ್ಯಂಡ್ ಕಿರಣ್. ಸೊ ಅವರ ಕ್ಯಾಪಿಟಲ್ ಮೇಲೆ 10%ಅನ್ನು ತೆಗಿಬೇಕು. ರವಿದು ಕ್ಯಾಪಿಟಲು 1,50,000 ಇರೋದ್ರಿಂದ 1,50,000 ಇಂಟು 10/100 ಮಾಡಬೇಕು. ಅಮೌಂಟ್ 15,000 ಬರ್ತದೆ. ದೆನ್ ಕಿರಣ್ದು ಕೂಡ 1,00,000 ಇದೆ ಕ್ಯಾಪಿಟಲ್, ಅದ್ರ ಮೇಲೆ 10%ಅನ್ನು ತೆಗೆದಾಗ 10,000 ಬರ್ತದೆ. ಟೋಟಲ್ ಇವೆರಡನ್ನು ಟೋಟಲ್ ಮಾಡಿ 25,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಎಂಟ್ರಿಯನ್ನು ಮಾಡಬೇಕು. ದೆನ್ ಅದೇ ರೀತಿ ಏನು ಮಾಡ್ತೇವೆ, ಇಲ್ಲಿ ರವೀಸ್ ಕಮಿಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಈ ಸೈಡ್ ಡೆಬಿಟ್ ಸೈಡ್ ಮಾಡ್ತೇವೆ. ಟು ರವೀಸ್ ಕಮಿಷನ್ ಅಮೌಂಟ್ 3,000. ದೆನ್ ಕ್ವಶನಲ್ಲಿ ನೆಕ್ಸ್ಟ್ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ, ಅದು ಯಾರು ಸ್ಯಾಲ್ರಿ ಕೊಟ್ಟಿರ್ತಾರೋ ಅವ್ರ ಹೆಸರನ್ನು ಹಾಕಿ ಸ್ಯಾಲ್ರಿ ಆ್ಯಡ್ ಮಾಡಬೇಕು. ಟು ಕಿರಣ್ಸ್ ಸ್ಯಾಲರಿ ಅಮೌಂಟ್ 8,000. ದೆನ್ ಅದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ, ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೂಡ ತೊಗೋಬೇಕು. ಇನ್ ಕೇಸಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಅಂತಂದರೆ ಆ ಡ್ರಾಯಿಂಗ್ಸನ್ನು ಏನು ಮಾಡ್ತೇವೆ, ಬಿಡ್ತೇವೆ, ತೊಗೊಳ್ಳೋದಿಲ್ಲ ಇಲ್ಲಿ. ಸೊ ರವಿದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರೋದು 4,000, ಕಿರಣ್ದು 2,000 ಇದೆ. ಟೋಟಲ್ ಎರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ತೊಗೊಂಡಾಗ ಅದು 6,000 ಆಗ್ತದೆ. ಇಷ್ಟಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಮಾಡಬೇಕು. ಸೊ ಪ್ರಾಫಿಟ್ ಬರ್ತದೆ. ಇನ್ ಕೇಸ್ ಲಾಸ್ ಬಂದಿದ್ದರೆ ಆವಾಗ ಈ ಕ್ರೆಡಿಟ್ ಸೈಡ್ ಎಂಟ್ರಿಯನ್ನು ಮಾಡ್ತೇವೆ. ಆವಾಗ ಬೈ ಲಾಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಬಟ್ ನಮಗೆ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಬಂದಿರೋದ್ರಿಂದ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಎಂಟ್ರಿಯನ್ನು ಮಾಡ್ಕೋಬೇಕು. ದೆನ್ ರವಿದು ಇದನ್ನು ಬ್ಯಾಲೆನ್ಸನ್ನು ಮಾಡಿದಾಗ, ಬ್ಯಾಲೆನ್ಸ್ ಮಾಡೋದು ಗೊತ್ತಿದೆ ಅಂತ ಅನ್ಕೋತೀನಿ ನಿಮಗೆ. ನೋಡಿ ಇಲ್ಲಿ 50,000, 6,000 ಈ ಕಡೆ ಜಾಸ್ತಿ ಇದೆ. ಸೊ ಅದನ್ನು ಈ 25,000, 3,000, 8,000 ಒಳಗಡೆ ಏನು ಮಾಡಬೇಕು, ಈ 3 ಅಮೌಂಟನ್ನು ಪ್ಲಸ್ ಮಾಡಿಬಿಟ್ಟು ಇದರಲ್ಲಿ ಲೆಸ್ ಮಾಡಬೇಕು. ಆಗ 20,000 ಬರ್ತದೆ. ಅದೇ 20,000 ರೇಷ್ಯೋದಲ್ಲಿ ಹಂಚಬೇಕು, 3:2 ರೇಷ್ಯೋದಲ್ಲಿ ಹಂಚಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ 3:2 ರೇಷ್ಯೋವನ್ನು. ಅದೇ ರೇಷ್ಯೋದಲ್ಲಿ 20,000 ಇಂಟು 3/5 ಮಾಡಿದಾಗ 12,000 ಬರ್ತದೆ. ಅದೇ ರೀತಿ ಕಿರಣ್ದು 20,000 ಇಂಟು 2/5 ಮಾಡಿದಾಗ 8,000 ಬರ್ತದೆ. ಟೋಟಲ್ ಇಲ್ಲಿಗೆ 20,000 ಆಯಿತು. ಎರಡೂ ಕಡೆಯೂ ಬ್ಯಾಲೆನ್ಸ್ ಆಯಿತು. ಟೋಟಲ್ ಎಷ್ಟು ಬಂತು, 56,000. ಈ ಕಡೆಯೂ ಕೂಡ 56,000 ಬಂತು. ಇಲ್ಲಿಗೆ ಈ ಪ್ರಾಬ್ಲಮ್ ಕ್ಲೋಸ್ ಆಗ್ತದೆ. ಥ್ಯಾಂಕ್ ಯು.